ಆತ್ಮೀಯ H16 ನ್ಯೂಸ್ ಅರ್ಥ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜುತಾರ ಆತ್ಮೀಯರೇ. ಹಲವು ಸಲ ನಕ್ಸಲರ ಬಗ್ಗೆ ಮಾತಾಡಿದ್ದೇವೆ. ನಕ್ಸಲ್ ಭಾರಿ ಅಥವಾ ನಕ್ಸಲರು ಅಂದರೆ ಸಹಜವಾಗಿ ನಡಕ್ಕೆ ಹುಟ್ಟಿಸುವಂಥ ಜನ. ಹೀಗಾಗಿ ಮೂಲ ಸಿದ್ಧಾಂತ ಇವರು ಬಂದು ಹಿಡೋದಕ್ಕಾಗಿ ಹಿಂಸೆ ನಡೆದಕ್ಕಾಗಿ ಮೂಲ ಸಿದ್ಧಾಂತ ಸಮಾನತೆ ಅನ್ನುವಂಥದ್ದು ತರುವಲ್ಲಿ ಅದ ಅವ್ರಿಗೆ ವೈರಿಯಾಗಿದೆ ಅನ್ನೋದು ಅಷ್ಟು ಸ್ಪಷ್ಟ ಆಗಿದೆ ಇಲ್ಲಿವರೆಗೆ. ಆದರೆ ಅದನ್ನು ಇಲ್ಲಿವರೆಗೆ ನಕ್ಸಲ್ ಅನ್ನುವಂಥ ಜನ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ, ಅಥವಾ ಮಾವೋವಾದಿಗಳು ಅನ್ನುವಂಥವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ನಾವು ಇದರಿಂದಲೇ ಸಾಧ್ಯದ ನಮಗೆ ಅನ್ನುವಂಥ ಹುಂಬತನಕ್ಕೆ ಬಿದ್ದ ಕಳೆದ ಸ್ವತಂತ್ರ ಪೂರ್ವದಿಂದ ಶುರುವಾಗಿದೆ ಇದು. ನಕ್ಸಲ್ ಮೂಮೆಂಟ್ ಡಾಂಗೆ ಅವರ ಕಾಲಕ್ಕಿಂತಲೂ ಪೂರ್ವದಲ್ಲ ಈ ಕಮ್ಯುನಿಸ್ಟರು. ಅದ ನಂತರದಲ್ಲೇ ನಕ್ಸಲ್ ಭಾರಿ ಆಯಿತು, ಏನೇನು ಘಟನೆ ಆಗ್ತಾ ಬಂದು ಇವತ್ತದು ರಾಷ್ಟ್ರವ್ಯಾಪಿ ಹಬ್ಬಿತ್ತು ಇಲ್ಲಂತಲ್ಲ. ಆದರೆ ಇವತ್ತಿನ ನಿಧಾನಕ್ಕೆ ತನ್ನ ಕಸುವನ್ನು ಕಳೆದುಕೊಳ್ತಾ ಇದೆ. ಕಾರಣ ಅದಕ್ಕೆ ಮುಖ್ಯ ಅಂದರೆ ಬಂದು ಕಳೆದದ್ದು ಅಂತ. ಇದೇ ಕೆಲಸವನ್ನು ಗಾಂಧೀಜಿಯವರ ಹಾದಿಯಲ್ಲಿ ಹೆಜ್ಜೆಯಿಟ್ಟು ಮಾಡಿದರೆ ಇವತ್ತು ಈ ದೇಶದಲ್ಲಿ ನಿಶ್ಚಿತವಾಗಿಯೂ ಕಮ್ಯುನಿಸ್ಟರು ಆಳ್ತಾ ಇದ್ದರು ಅನ್ನೋದು ಎರಡು ಮಾತೇ ಇಲ್ಲ. ಅದರ ದುರ್ದೈವ ಅರ್ಥ ಮಾಡ್ಕೊಳ್ಳಿಲ್ಲ. ಗಾಂಧಿಯವರು ಹೇಳಿಗಳು ಶಸ್ತ್ರಾಸ್ತ್ರ ಹಿಡಿದಿಲ್ಲ ಟೀಕೆ ಮಾಡಿದ್ರನ್ನ ಗಾಂಧಿಯ ಗ್ರಾಮ ರಾಜ್ಯದ ಬಗ್ಗೆ ಯೋಚನೆ ಮಾಡಲಿಲ್ಲ. ಒಳ್ಳೆ ವಿದ್ಯಾವಂತರು ಎಲ್ಲರೂ ನಕ್ಸಲರಾದಂಥವ್ರು, ತಿಳುಕಿದ್ದಂಥವ್ರು, ಅದರಲ್ಲೂ ಅದ್ರ ಲೀಡರ್ಗಳೆಲ್ಲರೂ ಸರಿಯಾಗಿ ಮಾರ್ಕ್ಸನ್ನು ಅಭ್ಯಾಸ ಮಾಡಿದಂಥವ್ರು, ಮಾರ್ಕ್ಸ್ ಸಿದ್ಧಾಂತ ಬಗ್ಗೆ ತಿಳುವಳಿಕಿದ್ದಂಥವ್ರು, ಸಮಾನತರು ಹೋರಾಟ ಮಾಡುವಂಥವ್ರು. ಆದರೆ ಆ ಹೋರಾಟ ಹೇಳೋದು ಹಾದಿ ಏನಿತ್ತಲ್ಲ ಹಿಂಸೆ ಇತ್ತು. ಹೀಗಾಗಿ ಅದು ಇಲ್ಲಿ ಯಶಸ್ವಿ ಆಗಲಿಲ್ಲ. ಚೈನಾದಲ್ಲಿ ಯಶಸ್ವಿ ಆದಿದ್ದು ಇಲ್ಲಿ ಯಾಕೆ ಆಗಲಿಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ಬೋದು. ಅಲ್ಲಿಯ ನಮ್ಮ ಮಾವ್ ಸೆ ತುಂಗ್ ನಿಮ್ಗೆ ಗೊತ್ತದ ಚೈನಾದ್ದು. ಅವರು ಆರಂಭ ಮಾಡಿದ ಎಷ್ಟು ಜನ ಇದ್ದರು, ಲಕ್ಷದಲ್ಲಿದ್ದಂಥವ್ರು ಕೊನೆಗೆ ಸಾವಿರಾರಷ್ಟು ಉಳಿದಿದ್ರು. ಆದರೂ ಹಠ ಬಿಡೋ ದೊಡ್ಡ ಹೋರಾಟ ಮಾಡಿದರು. ಅದರ ಪ್ರತಿಫಲ ಕಮ್ಯುನಿಸಮ್ ಬಂತಲ್ಲೇ. ಆದರೆ ಇವತ್ತು ಡಿಕ್ಟೇಟರ್ ಆಗಿಬಿಟ್ಟಾರ, ಸರ್ವಾಧಿಕಾರಿ ಆಗಿಬಿಟ್ಟದ. ಅವರ ಸಂಬಂಧಿಕರು ಇವತ್ತು ದಿವಸ ತನ್ನ ಅಧಿಕಾರ ಹಿಡ್ಕೊಂಡು ಹೊರಟಿದ್ದಾರೆ. ಆದರೂ ಒಂದು ಸಮಾಧಾನ ಏನಪ್ಪ ಅಂತಂದ್ರೆ ಅವರು ರಾಜಕೀಯ ವಿಚಾರದಲ್ಲೇ ಗಾಂಧೀಜಿಯವರು ಫಾಲೋ ಮಾಡಲಿಲ್ಲ. ಆದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಗಾಂಧೀಜಿಯವರು ಫಾಲೋ ಮಾಡಿದರು. ಡಿಸೆಂಟ್ರಲೈಸ್ ಆಫ್ ದ ಎಕಾನಮಿ ಮಾಡ್ಕೊಂಡ್ರು. ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುವಂತಹ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟನ್ನು ಎಲ್ಲರಿಗೂ ಹಬ್ಬಿಸುವಂಥ ಕೆಲಸ ಮಾಡಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮತ್ತು MSMEಗಳಂಥವುಗಳನ್ನು ಬೆಳೆಸಿದರು. ಇವತ್ತು ಜಗದ ಅತ್ಯಂತ ಬಲಿಷ್ಠ ದೇಶ ಅಂತ ಅಮೆರಿಕ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಅವ್ರ ಸಿದ್ಧಾಂತದ ನಮ್ಮ ಎದುರಾಳಿ ಸರ್ವಾಧಿಕಾರಿ ಆದರೂ ಮಾಡಿ ಹಣ ಮಾಡ್ತಾ ಇದ್ದಾರೆ. ಆದರೆ ಆರ್ಥಿಕವಾಗಿ ಸಮಾನತೆ ಬಿಟ್ಟಿದ್ದಾರೆ, ತರುವಂಥ ಪ್ರಯತ್ನ ಅದರಲ್ಲಿ ಯಶಸ್ವಿನೂ ಆಗಿದ್ದಾರೆ. ಯಾಕಂದರೆ ಅದಕ್ಕೆ ಸಾಕ್ಷಿ ಇವತ್ತು ಅಮೆರಿಕದಂಥ ಅರ್ಥವ್ಯವಸ್ಥೆ ಬಲಿಷ್ಠದಂಥ USA ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಅದ್ರ ಸಮೀಪ ಹೋಗ್ತಾ ಇದ್ದಾರೆ. ಇವತ್ತು 17-18 ಟ್ರಿಲಿಯನ್ ಡಾಲರ್ ಅವರ ದೇಶದ ಆಸ್ತಿ ಆಗಿದೆ. ಇದು ನಾವು ಇಲ್ಲಿ ನೆನಪಿಟ್ಕೋಬೇಕಾಗಿದೆ. ಪ್ರತಿಯೊಬ್ಬರಲ್ಲೂ ಇವತ್ತು ಶ್ರೀಮಂತಿಗೆ ಬಂದದ ಕಾರಣ ಹಾರ್ಡ್ ವರ್ಕರ್ಸ್ ಅವರೆಲ್ಲ. ನಾವು ಹಾರ್ಡ್ ವರ್ಕರ್ಸ್ ಇದ್ದೀವಿ ರೀ. ನಮ್ಮ ರೈತನು ದಿನ ಏನು ಹೇಳಿದ್ರು 14-18 ತಾಸು ದುಡಿದಾನ. ಅದರ ದುರ್ದೈವ ಅದಕ್ಕೆ ಮಾರ್ಕೆಟೇ ಇಲ್ಲ. ಅಲ್ಲಿ ಮಾರ್ಕೆಟ್ ಮಾಡಿಕೊಟ್ರು ಅವರು. ಇಲ್ಲೇ ಪ್ರಜಾಪ್ರಭುತ್ವ ಅಂದರೆ ಏನಾಯ್ತಪ್ಪ, ಮಿಕ್ಸ್ಡ್ ಎಕಾನಮಿ ಬಂದ ಈ ಅರ್ಥವ್ಯವಸ್ಥೆ ಕೆಲವು ಜನಕ್ಕೆ ಸಿಕ್ಕೊಂಡು ಬಿಡ್ತು. ಆದರೆ ಈ ಚೀನಾದಲ್ಲೇ ಅದು ರಾಜಕೀಯ ಒಬ್ಬರ ಕೈಯಲ್ಲಿ ಹೋಯ್ತದು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ. ಆದರೆ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡಿ ತಮ್ಮ ವಿರೋಧಿ ಹುಟ್ಟದಂಗೆ ಮಾಡ್ಕೊಂಡಿದ್ದು ಅಲ್ಲಿ ಒಂದು ಸ್ಪಷ್ಟ ಚಿತ್ರಣ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಇವತ್ತು. ಆ ನೆಲೆಯಲ್ಲಿ ನಕ್ಸಲ್ ಸುಸ್ತನ ಮಾಡಿದ್ರು. ನಮ್ಮಲ್ಲ ಬಂದೂಕು ಹಿಡಿದ್ರು, ಗುಂಡು ಮದ್ದು ಹಿಡಿದ್ರು, ಕಾಡು ಹೊಕ್ಕರು. ಇವತ್ತು ನಿಧಾನಕ್ಕೆ ಖಾಲಿ ಆಗ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರ ಅವರು ನಿರಂತರವಾಗಿ ಬಲಿಷ್ಠ ಇರ್ತದೆ ರೀ. ಅದಕ್ಕೆ ಜನರಲ್ ಟ್ಯಾಕ್ಸ್ ಬರ್ತಿರ್ತದೆ, ಆ ದುಡ್ಡಿಸ್ಕೊಳ್ತದೆ ಮಾಡ್ತದೆ. ನಿಮಗೆ ಯಾವುದು ಅದಲ್ಲ. ಇವತ್ತು ಜಗದಲ್ಲಿ ಯಾವುದು ಕಮ್ಯುನಿಸ್ಟ್ ದೇಶವೂ ಇಲ್ಲ ದುಡ್ಡು ಕಳಿಸೋಂಥವ್ರು ಯಾರೂ ಇಲ್ಲ. ದುಡ್ಡು ಕಳಿಸೋದು ಸ್ವಲ್ಪ ಮಾತಲ್ಲ. ಇವತ್ತು ಇದನ್ನೆಲ್ಲ ಇದ್ದಾಗ ಅನಿವಾರ್ಯವಾಗಿ ಈಗ ಸೋಲುವಂಥ ಪ್ರಸಂಗ ಈ ನಕ್ಸಲರದ್ದು ಬಂದದ್ದು. ಮತ್ತು ಸೋಲೋದಂತ ಅನ್ನೋದು ಇದನ್ನ ರೀತಿ ಅವ್ರಿಗೆ ಗೆಲುವನ ಅವ್ರು ಇಂಥವ್ರು ಇವತ್ತಿನ ಸರೆಂಡರ್ ಆಗ್ತಾ ಇದ್ದಾರೆ, ಶರಣಾಗತರಾಗ್ತಾ ಇದ್ದಾರೆ. ಕೆಲವೊಂದು ಸತ್ತು ಹೋಗ್ತಾ ಇದ್ದಾರೆ. ಆ ಮತ್ತು ಬೇರೆ ಮನೆ ನೋಡಿದ್ರಿ ನೀವು. ವಿಶೇಷವಾಗಿ PLGA ಅನ್ನುವಂಥ ಪೀಪಲ್ಸ್ ಲಿಬರೇಷನ್ ಗೆರಿಲ್ಲಾ ಆರ್ಮಿ ಅದು ನಶಿಸಿ ಹೋಗ್ತಾ ಇದೆ. ಪಡೆ ಕಮಾಂಡರ್ ನಕ್ಸಲ್ ಹಿರಿಯ ನಾಯಕ ಬರ್ಸೆ ಸುಕ್ಕ ಅಲಿಯಾಸ್ ದೇವ್ ಶಸ್ತ್ರಾಸ್ತ್ರ ದೇವ ಅನ್ನುವಂಥವು ಅಲಿಯಾಸ್ ದೇವ್ ಬರ್ಸೆ ಸುಕ್ಕ ಅನ್ನುವಂಥವರು ತಮ್ಮ ಜನರೊಂದಿಗೆ ಸರೆಂಡರ್ ಆಗುವಂಥ ಪ್ರಸಂಗ ಬಂತು ಅಂತ. ಕಾರಣದಿಂದ ನಮ್ಮ ಬದುಕೋಕ್ಕೆ ಸಾಧ್ಯ ಇಲ್ಲಲ್ಲೇ. ಕಾಡಿನಲ್ಲೇ ತಮ್ಮ ಜನರಿಗೆ ಬದುಕೋದು ಶಕ್ತಿ ನಮಗಿಲ್ಲ. ಇವತ್ತು ಕನ್ಫರ್ಮೇಷನ್ ಆಗಲಿಕ್ಕತ್ತದೆ ಅವರಿಗೆ.
ಅದಕ್ಕೆ ಒಬ್ಬೊಬ್ಬರಾಗಿ ಶರಣಾಗ್ತಿನೂ ಆಗ್ತಾ ಇದ್ದಾರೆ, ಆಗಿದವರು ಅಲ್ಲಲ್ಲೇ ಕುಲ್ಲನೂ ಆಗ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಅದು ಹೇಳಲಾರ್ದು ನಾವು ನಕ್ಸಲರಲ್ಲಪ್ಪ ಅನ್ನೋಂಥ ಮಾತನ್ನು ಇಟ್ಕೊಂಡು ಸಹಜವಾಗಿ ಜನರ ಜೊತೆ ಬೆರೆತು ಹೋಗ್ತಾ ಇದ್ದಾರೆ. ಇವೆಲ್ಲ ಇವತ್ತು ಏನಪ್ಪ ಅಂತಂದ್ರೆ ನಿಜವಾಗಿಯೂ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಹಿಂಸೆಯನ್ನು ಬಿಟ್ಟಂಥ ನಕ್ಸಲ್ ನಿಜವಾಗಿ ಸಮಾನತೆಗೆ ಹೋರಾಟ ಮಾಡುವಂಥ ಒಂದು ವ್ಯಕ್ತಿತ್ವ ಪಡೆದವನು ಎರಡು ಮಾತಿಲ್ಲ. ಆದರೆ ಹಿಂಸೆ ಬಿಡಬೇಕಲ್ಲ, ಆ ದಿಶೆಯಲ್ಲಿ ಈ ಸುಕ್ಮ ಅನ್ನುವಂಥ ಈ ವ್ಯಕ್ತಿ ಸುಕ್ಕ ಅಲಿಯಾಸ್ ದೇವ್ ಅನ್ನುವಂಥವರು ಇವತ್ತು ಶರಣಾಗ್ತಾ ಆಗ್ತಿದ್ದಾರೆ. ಅವ್ರ ಜೊತೆ 20 ಜನ ಶರಣಾಗ್ತರಾಗಿದ್ದಾರೆ. ಅದು ವಿಶೇಷವಾಗಿ ಏನಪ್ಪ ಅಂದ್ರೆ ಇವರೆಲ್ಲ ಈ ತೆಲಂಗಾಣ, ಛತ್ತೀಸ್ಗಢ ಇವುಗಳಲ್ಲೆಲ್ಲ ವಿಶೇಷವಾಗಿ ಬೆರೆದಂಥವ್ರು ಇದ್ದಾರೆ. ಅಲ್ಲೆಲ್ಲ ಇದ್ದಂದ್ರೆ ಕಾಡಿನಲ್ಲಿ ಇದ್ದಂಥವ್ರು ಇದ್ದಾರೆ. ದಾಂತೇವಾಡ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಇಲ್ಲೆಲ್ಲ ಹರಡಿದಂಥ ಈ ನಕ್ಸಲರು ಇವತ್ತು ಈ ಸರ್ಕಾರದ ಮುಂದೆ ತಲೆಬಾಗಿ ನಾವಿಲ್ಲಪ್ಪ ನಾಗರಿಕ ಜೀವನ ನಡೆಸ್ತೀವಿ ಅಂತ ಮಾತನಾಡ್ತಿದ್ದಾರೆ. ಅದರಲ್ಲೂ ನಮ್ಮ ಈ ಬರ್ಷೆ ಸುಕ್ಕ ಅವರು ಸರೆಂಡರ್ ಆಗಿದ್ದ ಕಾರಣ ಮಾಧ್ವಿ ಎನ್ನುವಂಥ ಹೆಣ್ಣುಮಗಳು, ತೆಲಂಗಾಣದ ಹೋರಾಟ ಮಾಡಿದಂಥ ಹೆಣ್ಣುಮಗಳು ಮಾಧ್ವಿ ಹೆಡ್ಮಾ ಇವರಿದ್ದವರು ಮೊನ್ನೆ ನಡೆದಂಥ ಒಂದು ಏನಪ್ಪ ದಾಳಿಯಲ್ಲಿ ಈ ಸರ್ಕಾರದ ಅಥವಾ ನಮ್ಮ ಸೈನ್ಯದ ಗುಂಡಿಗೆ ಬಲಿಯಾಗಿ ಹೋಗಿದ್ದಕ್ಕಾಗಿ ಇನ್ನಲ್ಲಿ ಇರೋದ್ರಲ್ಲಿ ಏನು ಅರ್ಥ ಇಲ್ಲ, ಎಷ್ಟು ವರ್ಷ ಹೋರಾಟ ಮಾಡಿದ್ರು ಇದು ಬರೋದಿಲ್ಲ, ಸಮಾನತೆ ಬರಲಿಕ್ಕೆ ಸರಿ ಇಲ್ಲ ಅನ್ನೋಂಥದ್ದು ಅನಿಸೆ ಅಥವಾ ಬದುಕೂಸೋದು ಕಷ್ಟ ಆದಾಗ ಈ 49 ವರ್ಷದ ಬರ್ಷೆ ಸುಕ್ಕ ಮತ್ತು ಜೊತೆಗಾರ ಒಂದು 20 ಜನ ಇವತ್ತು ಸರೆಂಡರ್ ಆಗಿದ್ದಾರೆ. ಬರ್ಷೆ ಸುಕ್ಕ ಆಯಿತು, ಕಂಕಣಾಲ ರಾಜಿ ರೆಡ್ಡಿ ಅಲಿಯಾಸ್ ವೆಂಕಟೇಶ್ ಆಯಿತು, ಇಂಥವ್ರು ಅನೇಕರು AK-47ಗಳನ್ನು ಅದೇ ಕಾಲಕ್ಕೆ 10 ಬಂದೂಕುಗಳನ್ನು, ಗ್ರೆನೇಡ್ಗಳನ್ನು, ಏರ್ಗನ್ಗಳನ್ನು, ಅದೇ ಕಾಲಕ್ಕೆ 48 ಶಸ್ತ್ರಾಸ್ತ್ರಗಳನ್ನು, ಅದೇ ಕಾಲಕ್ಕೆ 2206 ಮದ್ದು ಗುಂಡುಗಳನ್ನು ಹಿಂಗೆ ಪೊಲೀಸರಿಗೆ ಒಪ್ಪಿಸಿ ಶರಣಾಗತರಾಗಿದ್ದಾರೆ ಈ ಸುಕ್ಕ ಅವ್ರ ಜೊತೆಗಾರರು. ಇವೆಲ್ಲನೂ ನಾವು ಗಮನಿಸಿದಾಗ ಈ ಇದ್ದಂಥ ಇನ್ನೂ ಕಾಡಿನಿಂದ ಜನರು ನಮ್ಮ ವಿಶೇಷವಾಗಿ ಹೋರಾಟ ಮಾಡಿದಲ್ಲಿ ತಪ್ಪಿಲ್ಲ. ಯಾಕಂದರೆ ಕಾಡು ತಮ್ಮ ಖನಿಜನ ಉಳಿಸೋ ಸಲುವಾಗಿ ಆದಿವಾಸಿಗಳು ಇವರು ಏನಪ್ಪ ಅಂದ್ರೆ ಇಲ್ಲ ಬಂಧುಗಳಿಂದ ಸಾಧ್ಯತೆ ಸರ್ಕಾರ ಬಗ್ಗುವುದಿಲ್ಲ, ಇಲೆಕ್ಷನ್ಸ್ನಲ್ಲಿ ಆಯ್ಕೆಯಾಗಿ ಬಂದರೂ ಅವರು ಕಳ್ಳರಾಗ್ತಾರಲ್ಲ ಅಂತ ಮನೋಭಾವವನ್ನು ಬಿಂಬಿಸ್ತಾಯಿದ್ರು. ಮತ್ತು ಇಲ್ಲಿ ನಡೆದಿದ್ದು ಅದಾದ ಇವತ್ತು ಆಯ್ಕೆ ಆದಂಥ ರಾಜಕಾರಣಿಗಳು ಸಹ ಇವರು ಏನಪ್ಪ ಅಂದರೆ ಇವತ್ತು ಕಾಡನ್ನು ನಾಶ ಮಾಡೋದು, ಖನಿಜ ನಾಶ ಮಾಡೋದು ಬೆಳೆತಿದ್ದರಿಂದಾಗಿ ಸಹಜವಾಗಿ ಅಲ್ಲಿ ಆದಿವಾಸಿಗಳು ಕಾಡಿನಲ್ಲಿದ್ದಂಥ ಜನ ಮತ್ತು ಅವ್ರಿಗೆ ಸಂಪರ್ಕ ಮಾಧ್ಯಮವೂ ಇಲ್ಲ, ಇವತ್ತಿನ ಡಿಜಿಟಲ್ ಮೀಡಿಯಾದ ತಿಳುವಳಿಕೆಯೂ ಇಲ್ಲ, ಮತ್ತು ಇಲ್ಲಿ ಭ್ರಷ್ಟಾಚಾರ ನಡೆದು ಏನು ಸುಳ್ಳಲ್ಲ. ಹೀಗಾಗಿ ಅವರಿಲ್ಲ ನಾವು ಬಂಧುಗಳಿಂದ ಸಮಾನ ಮಾಡ್ತೀವಿ, ಸರಿ ತರ್ತೀವಿ ಅಂತ ಏನು ಹುಸ್ತನಕ್ಕೆ ಬಿದ್ದರು. ಅದ್ರ ಪ್ರತಿಫಲ ಇವತ್ತು ಶೂನ್ಯ ಅಂತ ಗೊತ್ತಾಗ್ಯದ, ಜೀವ ಕಳ್ಕೊಳ್ಳೋದಾಗ್ತದೆ ಅಂತ ತಿಳ್ಕೊಂಡು ಭಾಳಷ್ಟು ಜನ ಇವತ್ತು ಸರೆಂಡರ್ ಆಗ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಛತ್ತೀಸ್ಗಢದಲ್ಲಿ ಆಗಿರ್ಬೋದು, ಅಥವಾ ತೆಲಂಗಾಣದಲ್ಲಿ ಆಗಿರ್ಬೋದು, ಆಂಧ್ರದಲ್ಲಿ ಆಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ ಅಂತೂ ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ ಮನೆಯಲ್ಲಂತ ಒಂದೆಲ್ಲ. ಇವೆಲ್ಲ ದೃಶ್ಯಗಳು ಹೇಳೋದು. ಅದರಲ್ಲೂ ಮುಖ್ಯವಾಗಿ ಬರ್ಷೆ ಸುಕ್ಕ ಅವರು ಶರಣಾಗಿದ್ದು, ಅವ್ರ ಜೊತೆಗಾರ ಶರಣಾಗಿದ್ದು ದೊಡ್ಡ ಸಾಧನೆ ಅಂತ ಹೇಳಬೇಕಾಗ್ಯದ. ಸರ್ಕಾರದ ಸಾಧನೆಗಿಂತ ಇವತ್ತು ಈ ನಕ್ಸಲರಿಗೆ ಅನಿಸದ ಇನ್ನು ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಎಲ್ಲ ದೃಷ್ಟಿಗಳು ಸರ್ಕಾರಗಳು ಮುಂದುವರೆದಾವ. ಜೊತೆಗೆ ಸೆಟ್ಲೈಟ್ ಮೂಲಕ ಇನ್ನೋದ್ರ ಮೂಲಕ ನಮ್ಮ ಸ್ಥಾನಗಳೆಲ್ಲ ಗುರುತಾಗಿಡೋದು, ನಮ್ಮ ಡಿಸ್ಟ್ರಾಯ್ ಮಾಡುವಂಥ ಇವತ್ತು ಎಲ್ಲ ಅಸ್ತ್ರಗಳು ಅವ್ರ ಕೈಗಿರ್ತಾವೆ. ಇಂಥ ಬಲಿಷ್ಠ ಶಕ್ತಿ ಜೊತೆ ಪಡೆದಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮನವರಿಕೆನೂ ಆಗ್ಲಿಕ್ಕತ್ತದ. ಹೀಗಾಗಿ ಅವ್ರ ನಿಧಾನಕ್ಕೆ ಈ ಒಂದು ಶರಣಾಗತಿಗೆ ಬರ್ತಾಯಿದ್ದಾರೆ, ಮತ್ತು ಬರಬೇಕದು. ಅದನ್ನು ಬಿಟ್ಟು ಇಲ್ಲಿ ಹೋರಾಟ ಮಾಡಿದರೆ ಯಶಸ್ಸದ ಈ ಚುನಾವಣೆ ಭ್ರಷ್ಟಾಚಾರ ನಡೀತಿರ್ತಾವೆ. ಅದನ್ನು ತಿಳಿದಕ್ಕೆ ಇಂಥ ಒಂದು ತಿಳುವಳಿಕೆ ಇದ್ದಂಥ ಜನ ಜೊತೆಗೆ ಹೋರಾಟಗಾರರು ಬಂದರೆ ಇದು ಶುದ್ಧ ಆಗ್ತದೆ. ಮತ್ತು ಎಲ್ಲದಕ್ಕೂ ಹಿಂಸೆನ ಈ ಕಾರಣ ಅನ್ನುವಂಥದ್ದು ಪರಿಹಾರ ಆಗ್ತದೆ ಅನ್ನೋಂಥ ವಿಚಾರ ಏನದಲ್ಲ, ಇದು ತಪ್ಪ. ಅದಕ್ಕಾಗಿ ಹಿಂಸೆಯನ್ನು ಬಿಟ್ಟು ಗಾಂಧೀಜಿಯವರು ಹಾಕಿದ ಅಹಿಂಸಾ ಮಾರ್ಗದಲ್ಲೇ ಬಂದು ಹೋರಾಟ ಮಾಡಿದರೆ ಖಚಿತವಾಗಿಯೂ ನಕ್ಸಲರು ಸಮಾಜಕ್ಕೆ ಆದರ್ಶವಾದಿಗಳು ಆಗ್ತಾರೆ. ಮತ್ತು ಇವತ್ತಿನ ಅರ್ಥವ್ಯವಸ್ಥೆ ಹೊಸ ಅರ್ಥವ್ಯವಸ್ಥೆ ಹುಟ್ಟಲಿಕ್ಕೂ ಸಾಧ್ಯ ಇದೆ. ಯಾಕಂದರೆ ಗಾಂಧೀಜಿಯವರು ಡಿಸೆಂಟ್ರಲೈಸ್ ಆಫ್ ದ ಎಕಾನಮಿ ಆಯ್ತಪ್ಪ ಅಂದ್ರೆ, ಅರ್ಥವ್ಯವಸ್ಥೆ ಆಗ್ತಿದ್ರೆ ಎಲ್ಲರಿಗೂ ಇಲ್ಲಿ ಉದ್ಯೋಗ ಸಿಗೋ ಸಾಧ್ಯತೆಗಳಿದ್ದಾವೆ. ಮತ್ತು ಎಲ್ಲರೂ ಒಳ್ಳೆಯ ಬದುಕನ್ನು ಕಟ್ಕೋಬೋದು. ಅವ್ರ ಮನೆ, ಅವರ ಜೊತೆಗೆ ಅವ್ರ ಕುಟುಂಬನ ತಮ್ಮ ಜೊತೆ ಇಟ್ಕೊಂಡು ಒಳ್ಳೆಯ ಬದುಕು ಮಾಡೋದು ಸಾಧ್ಯದ. ಇದಕ್ಕಾಗಿ ಎಲ್ಲ ಪಾಪ ಕಾಡು ಸೇರಿದಂಥ ಈ ಅಸಮಾನತೆ ಜನ ಈಗ ತಿಳುವಳಿಕೆ ಬಂದು ಶರಣಾಗತರಾಗ್ತಾ ಇರೋದು ಮಾತ್ರ ಒಂದು ರೀತಿಯಿಂದ ಎಲ್ಲರಿಗೂ ನಿಟ್ಟುಸಿರು ಬಿಡುವಂಥದ್ದು, ಸಮಾಧಾನ ಆಗುವಂಥ ವಿಷಯ ಅಂತ ಹೇಳ್ತಾ, ನಕ್ಸಲರೆಲ್ಲ ದಯವಿಟ್ಟು ಶರಣಾಗೋ ಜೊತೆ ಹೊಸ ಬದುಕು ಕಟ್ಕೊಳ್ಳಿ, ಹೊಸ ಜೀವನ ಮಾಡ್ಕೊಳ್ಳಿ ಅನ್ನುವಂಥದ್ದು ನಮ್ಮೆಲ್ಲರ ಹಂಬಲ, ಭಾಳಷ್ಟು ಜನರ ಹಂಬಲ. ಅದರಲ್ಲೂ ಈ ಒಂದು ಇವತ್ತಿನ ರಾಜಕೀಯದಲ್ಲಿ ಎಲ್ಲರೂ ಅದನ್ನು ಬಯಸ್ತಾ ಇದ್ದಾರೆ. ಇವರು ನಿಷ್ಠಾವಂತ ಬರಲಿ, ನಮ್ಮ ನಕ್ಸಲರು ಹಿಂಸೆಯನ್ನು ಬಿಟ್ಟ, ಬಂದೂಕನ್ನು ಬಿಟ್ಟ ಅಂತ ಹೇಳ್ತಾ
ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. ಲೈಕ್ ಆಗದೇ ಇದ್ರೆ ಲೈಕ್ ಆಗಿಲ್ಲ ಅಂತ ಹೇಳ್ರಿ, ಕಾಮೆಂಟ್ ಮಾಡಿರಿ, ಟೀಕೆ ಮಾಡಿರಿ, ನಡೀತದ ಅಂತ ಹೇಳ್ತಾ H16 ನ್ಯೂಸ್ ಹೇಳ್ತಾ ಶ್ರೀ ಸೀತಾರಾಮ ಸತ್ಯನಾರಾಯಣ ವಂದನೆಗಳು.